IPL 2026 ಫೈನಲ್ ಈ ಸಲನೂ ಕಪ್ ನಮ್ದು. ಹೌದು, ನಿನ್ನೆ ನಡೆದಂತ ಫೈನಲ್ ಮ್ಯಾಚ್ ನಲ್ಲಿ RCB ಮತ್ತೆ ಚಾಂಪಿಯನ್ ಪಟ್ಟಕ್ಕೇರ್ತು. ಎರಡನೇ ಬಾರಿಗೆ RCB ಮುಡಿಗೇರಿದ್ದು IPL ಕಿರೀಟ. ಎರಡನೇ ಬಾರಿಗೆ RCB ಮತ್ತೆ ಚಾಂಪಿಯನ್ ಆಯಿತು. 5 ವಿಕೆಟ್ಗಳಿಂದ ಗೆದ್ದು ಬೀಗಿದ್ದು RCB. ಅಹಮದಾಬಾದ್ ಮೈದಾನದಲ್ಲಿ RCB ವಿಜಯ ಪತಾಕೆಯನ್ನು ಹಾರಿಸಿತು. ರೆಡ್ ಆರ್ಮಿ ಆರ್ಭಟಕ್ಕೆ ಗುಜರಾತ್ ಧೂಳಿಪಟವಾಯಿತು. ತನ್ನ ಹೋಮ್ ಟೌನ್ ನಲ್ಲೇ ಗುಜರಾತ್ ನೆಲ ಕಚ್ಚಿತು. 19ನೇ ಆವೃತ್ತಿಯ IPL ಟ್ರೋಫಿಯನ್ನ RCB ಎತ್ತಿ ಹಿಡಿದಿದೆ. ಎರಡನೇ ಸಲ ಕಪ್ ಗೆದ್ದು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ದಾಖಲೆಯನ್ನ ಸರಿಗಟ್ಟಿದ್ದು RCB. 19ನೇ ಆವೃತ್ತಿಯ IPL ಟ್ರೋಫಿ ಎತ್ತಿ ಹಿಡಿದ RCB ಎರಡನೇ ಸಲ ಕಪ್ ಗೆದ್ದು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ದಾಖಲೆಯನ್ನ ಸರಿಗಟ್ಟಿದೆ RCB. 17 ವರ್ಷದ ಒಂದು ಲೆಕ್ಕ ಆದ್ರೆ ಈಗಿನದ್ದು ಮತ್ತೊಂದು ಲೆಕ್ಕ ಅನ್ನುವಂತಿತ್ತು ನೆನ್ನೆಯ ಮ್ಯಾಚ್. ಕಪ್ ಮೇಲೆ ಕಪ್ ಗೆದ್ದ RCB ನಾವು ಗಮನಿಸಬಹುದು. RCB ಮಹಿಳಾ ಟೀಮ್ ಕೂಡ 2 ಬಾರಿ ನಿರಂತರವಾಗಿ ಕಪ್ ಅನ್ನ ಗೆದ್ದಿರುವಂಥದ್ದು. ಅದರ ಜೊತೆಗೆ ಪುರುಷರ ತಂಡ ಕೂಡ 2 ಬಾರಿ ನಿರಂತರವಾಗಿ ಕಪ್ ಗೆದ್ದಿದ್ದು. ಈ ಮೂಲಕ ಒಟ್ಟು 4 ನಿರಂತರವಾಗಿ ಕಪ್ಪನ್ನ ಗೆದ್ಕೊಂಡು ಬಂದಂತಹ ದಾಖಲೆ RCB ವುಮೆನ್ಸ್ ಮತ್ತು RCB ಪುರುಷರ ತಂಡದ ದಾಖಲೆ ಇದು. IPL ಫೈನಲ್ ನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ 5 ವಿಕೆಟ್ಗಳ ಜಯವನ್ನು ದಾಖಲಿಸಿತು. ಸತತ 2ನೇ ಬಾರಿಗೆ IPL ಚಾಂಪಿಯನ್ ಆಗಿದ್ದು RCB. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. RCB ಮಾರಕ ದಾಳಿಗೆ GT 8 ವಿಕೆಟ್ ಕಳ್ಕೊಂಡು 155 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಮೊದಲು ಬ್ಯಾಟ್ ಮಾಡಿ RCBಗೆ ಚೇಸ್ ಮಾಸ್ಟರ್ ಕೊಹ್ಲಿ ಆಸರೆ ಆದರೂ ಈ ಒಂದು 155 ರನ್ಗಳನ್ನ ಬೆನ್ನತ್ತಿ ಹೊರಟಂತ RCBಗೆ ಆಸರೆ ಆಗಿದ್ದು ವಿರಾಟ್ ಕೊಹ್ಲಿ ಅವರ ವಿರಾಟ ರೂಪ. ಕೇವಲ 18 ಓವರ್ಗಳಲ್ಲೇ RCB 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು, ಕಪ್ಪನ್ನು ಎತ್ತಿ ಹಿಡಿತು.